ಕೊಲೆ ಆರೋಪಿ ದರ್ಶನ್ಗೆ ವೈಭೋಗವನ್ನು ಕಲ್ಪಿಸಿದಂತ ಅಧಿಕಾರಿಗಳ ತದಂಡ ಆಗಿದೆ. TV5 ವರದಿಯ ಇಂಪ್ಯಾಕ್ಟ್ ಇದು. 9 ಜೈಲಿನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. 9 ಜನರನ್ನು ಕೂಡ ಸಸ್ಪೆಂಡ್ ಮಾಡಿ ಗೃಹ ಸಚಿವ ಪರಮೇಶ್ವರ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಯಾರ್ಯಾರು ಸಸ್ಪೆಂಡ್ ಆಗಿದ್ದು ಅಂತ ನೋಡ್ಕೊಂಡು ಬಂದರೆ, ಅಂದರೆ ಈ ಥರದ್ದು ಒಂದು ಟೀಪಾಯಿ ಇಟ್ಟು ಚೇರ್ಗಳನ್ನು ಇಟ್ಟು ಇನ್ನೇನು ಬೇಕು ಹೇಳಿ ಜೈಲಲ್ಲಿ. ಜೈಲಿಗೂ ಆಚೆ ಜೀವನಕ್ಕೂ ವ್ಯತ್ಯಾಸವೇ ಇಲ್ಲ. ಆಚೆಯಲ್ಲಿ ಏನಂದರೆ ಜೈಲಿಂದ ಆಚೆಗಿರೋ ವ್ಯತ್ಯಾಸ ಇಷ್ಟೇ. ಇಲ್ಲಿ ಆ ಜೈಲ್ ಕಾಂಪೌಂಡನ್ನು ದಾಟ್ಕೊಂಡು ಆಚೆ ಬರೋಕ್ಕಾಗಲ್ಲ. ಒಳಗಡೆ ನಿಮಗೆ ಎಲ್ಲವೂ ಸಿಗುತ್ತೆ ಅಂತ ಆಯ್ತು ಅಲ್ಲಿಗೆ. ಇದು ನಮಗೆ ಸಿಕ್ಕಿರುವ ಸಾಕ್ಷಿ ಮೇಲೆ ಮಾತಾಡ್ತಾ ಇದ್ದೀವಿ. ಸಿಗದೇ ಇರೋ ಸಾಕ್ಷಿದ ಬಗ್ಗೆ 1000 ಇರಬಹುದು ಇನ್ನೂ ಕೂಡ. ನಮಗೆ ಗೊತ್ತಿಲ್ವಲ್ರಿ ಎಲ್ಲೆಲ್ಲಿಂದ ಊಟ ಹೋಗ್ತಿತ್ತು ಅಂತ ಕೂಡ ಹೇಳ್ತಾರೆ. ನಮ್ಮ ಹತ್ರ ಪ್ರೂಫ್ ಇಲ್ಲ ಅದಕ್ಕೆ. ಜೈಲ್ ಒಳಗಡೆ ಹೋಗಿ ನಾವು ಕ್ಯಾಮ್ರಾ ತೊಗೊಂಡು ಶೂಟ್ ಮಾಡೋಕ್ಕಾಗಲ್ವಲ್ಲ. ಸೋರ್ಸಿಂದ ನಮಗೆ ಮಾಹಿತಿ ಸಿಗಬಹುದು ಅಷ್ಟೇ, ಇಂಥದ್ದೇನೋ ನಡೀತಿದೆ ಒಳಗಡೆ ಅಂತ ಹೇಳಿ. ಬಟ್ ನಮಗೆ ಸಾಕ್ಷಿ ಕೇಳಿದ್ರೆ ಇಲ್ಲ. ಜೈಲರ್ ಶರಣಬಸವ, ಪ್ರಭು ಎಸ್, LS ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಳವಾರ್, ಹೆಡ್ ವಾರ್ಡರ್ಸ್ ವೆಂಕಪ್ಪ ಮತ್ತು ಸಂತೋಷ್ ಕುಮಾರ್, ನರಸಪ್ಪ, ಜೈಲು ಅಧೀಕ್ಷಕ ಶೇಷಮೂರ್ತಿ, ಸಹ ಅಧೀಕ್ಷಕ ಮಲ್ಲಿಕಾರ್ಜುನ ಸ್ವಾಮಿ, ಇಷ್ಟೂ ಜನರನ್ನ ಇದೀಗ ಅಮಾನತು ಮಾಡಲಾಗಿದೆ. ಹೌದು, ನಿನ್ನೆ ಸುಮಾರು 4:15 ಗಂಟೆಗೆ ನನಗೆ ಸುದ್ದಿ ಬಂತು. ಈ ರೀತಿ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ದರ್ಶನ್ ಅವರು ಮತ್ತು ಅವರ ಜೊತೆಯಲ್ಲಿ ಇನ್ನೂ 3 ಜನ ಟೀ ಕುಡ್ಕೊಂಡು ಬಹಳ ಆರಾಮವಾಗಿ ಇದ್ದಾರೆ ಅನ್ನುವಂಥ ಅಲ್ಲಿಗೆ ಕಳಿಸ್ಕೊಟ್ಟು ಎಲ್ಲ ತನಿಖೆ ಮಾಡಿದ್ದೇವೆ. ತನಿಖೆ ಮಾಡಿ ಸುಮಾರು ಒಂದು ರಾತ್ರಿ 1 ಗಂಟೆವರೆಗೂ ಎನ್ಕ್ವೈರೀಸ್ ಎಲ್ಲ ಮಾಡಿದ್ದಾರೆ. ಈಗ ಸುಮಾರು 7 ಜನ, ಅವ್ರ ಹೆಸರುಗಳನ್ನು ಹೇಳಿಬಿಡ್ತೇನೆ ನಿಮಗೆ, 7 ಜನ ಅಧಿಕಾರಿಗಳನ್ನ ಈಗ ಜೈಲಿನಲ್ಲಿ ಏನು ಇನ್ಸಿಡೆಂಟ್ ನಡೆದಿದೆ ಅದರ ಬಗ್ಗೆ ಈಗಾಗಲೇ